ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿವರ್ಸ್ ಲೋಕ ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದ 11 ದೈನಂದಿನ ಅಭ್ಯಾಸಗಳು ಇಂತಿವೆ. ಈ ಮಾಹಿತಿ ಖಂಡಿತ ನಿಮ್ಮ ಜೀವನವನ್ನೇ ಬದಲಿಸುತ್ತೆ. ಸ್ನೇಹಿತರೆ, ಯೋಚಿಸದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಒಂದು ಕ್ಷಣ ಯೋಚಿಸಿ. ಕೆಲವು ಮನೆಗಳಲ್ಲಿ ಹಣ ಕಡಿಮೆ ಇದ್ದರೂ ಮನೆಯಲ್ಲಿ ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ. ಆದರೆ ಇನ್ನೂ ಕೆಲವು ಮನೆಗಳಲ್ಲಿ ಎಷ್ಟೇ ದುಡಿದರೂ ಹಣ ಉಳಿಯುವುದಿಲ್ಲ. ಅವಕಾಶಗಳು ಕೈ ತಪ್ಪುತ್ತವೆ, ಮನಸ್ಸಿಗೆ ಶಾಂತಿಯೇ ಇರುವುದಿಲ್ಲ. ಇದರ ಹಿಂದಿರುವ ಕಾರಣ ಕೇವಲ ಅದೃಷ್ಟವೇ ಅಥವಾ ನಾವು ಪ್ರತಿದಿನ ಮಾಡುವ ಕೆಲವು ಸಣ್ಣ ಅಭ್ಯಾಸಗಳೇ ನಮ್ಮ ಜೀವನಕ್ಕೆ ಲಕ್ಷ್ಮೀದೇವಿಯ ಕೃಪೆಯನ್ನು ಆಹ್ವಾನ ಮಾಡುತ್ತವೆಯೇ? ಪುರಾಣಗಳು, ಶಾಸ್ತ್ರಗಳು ಮತ್ತು ನಮ್ಮ ಹಿರಿಯರು ಹೇಳುವ ಒಂದು ಮಹತ್ವದ ಸತ್ಯವೇನೆಂದರೆ, ಲಕ್ಷ್ಮೀದೇವಿ ಕೇವಲ ಹಣವನ್ನಷ್ಟೇ ಕೊಡುವ ದೇವಿಯಲ್ಲ. ಅವರು ಶುಭ, ಶಾಂತಿ, ಆರೋಗ್ಯ, ಸಂತೋಷ, ಜ್ಞಾನ ಎಲ್ಲವನ್ನ ಕರುಣಿಸುವ ಮಹಾಮಾತೆ. ಆದರೆ ಲಕ್ಷ್ಮೀದೇವಿಯ ಕೃಪೆ ಎಲ್ಲರ ಮೇಲೂ ಸಮಾನವಾಗಿ ನೆಲೆಸುವುದಿಲ್ಲ. ಕೆಲವು ಅಭ್ಯಾಸಗಳು ಆಕೆಯನ್ನು ನಮ್ಮ ಮನೆಗೆ ಆಹ್ವಾನ ಮಾಡುತ್ತದೆ. ಇನ್ನೂ ಕೆಲವು ಅಭ್ಯಾಸಗಳು ತಿಳಿಯದೇ ಆಕೆಯನ್ನು ದೂರ ಮಾಡುತ್ತದೆ. ಅಭ್ಯಾಸ 1, ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದೇಳುವುದು. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ರು, ಬ್ರಹ್ಮ ಮುಹೂರ್ತದಲ್ಲೇ ಎದ್ದರೆ ಜೀವನವೇ ಬದಲಾಗತ್ತೆ. ಇದು ಕೇವಲ ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಇದು ಒಂದು ಪವಿತ್ರ ಸಮಯ. ಸೂರ್ಯೋದಯಕ್ಕೂ ಮುನ್ನ ಇರುವ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸಮಯದಲ್ಲಿ ಮನಸ್ಸು ಅತ್ಯಂತ ಶಾಂತವಾಗಿರುತ್ತದೆ. ಧ್ಯಾನ, ಜಪ, ಪ್ರಾರ್ಥನೆ ಅಥವಾ ದೇವರ ಸ್ಮರಣೆ ಮಾಡಿದರೆ ಅದರ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತೆ ಎಂದು ನಂಬಲಾಗಿದೆ. ಲಕ್ಷ್ಮೀದೇವಿ ಸ್ವಚ್ಛತೆ, ಶಿಸ್ತು ಮತ್ತು ಸಮಯ ಪಾಲನೆಯನ್ನು ಇಷ್ಟಪಡ್ತಾರೆ ಎಂಬ ನಂಬಿಕೆಯೂ ಇದೆ. ತಡವಾಗಿ ಎದ್ದು ದಿನವನ್ನು ಗೊಂದಲದಿಂದ ಆರಂಭ ಮಾಡೋದಕ್ಕಿಂತ ಬೆಳಿಗ್ಗೆ ಬೇಗ ಎದ್ದು ಮೊದಲು ದೇವರನ್ನು ಸ್ಮರಣೆ ಮಾಡಿ ನಂತರ ಮನೆಯ ಬಾಗಿಲನ್ನು ತೆರೆದು ಮನೆಯೊಳಗೆ ತಾಜಾ ಗಾಳಿ ಮತ್ತು ಬೆಳಕನ್ನು ಬರಲು ಅವಕಾಶ ಮಾಡಿಕೊಡುವುದು, ಇದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನೇ ನಿರ್ಮಾಣ ಮಾಡುತ್ತೆ. ಇದು ಕೇವಲ ಧಾರ್ಮಿಕ ನಂಬಿಕೆ ಮಾತ್ರವಲ್ಲ, ಮಾನಸಿಕವಾಗಿ ನೆಮ್ಮದಿಯನ್ನು ಉಂಟು ಮಾಡುತ್ತೆ. ನಮ್ಮ ನಿರ್ಧಾರಗಳು ಉತ್ತಮವಾಗುತ್ತೆ. ಉತ್ತಮ ನಿರ್ಧಾರಗಳು ಉತ್ತಮ ಅವಕಾಶಗಳನ್ನು ತರುತ್ತೆ. ಉತ್ತಮ ಅವಕಾಶಗಳು ಜೀವನದಲ್ಲಿ ಸಮೃದ್ಧಿಯನ್ನು ಹೆಚ್ಚು ಮಾಡುತ್ತೆ. ಅಭ್ಯಾಸ 2, ಮನೆಯ ಸ್ವಚ್ಛತೆಯನ್ನು ಕಾಪಾಡುವುದು. ಲಕ್ಷ್ಮೀದೇವಿಯ ಬಗ್ಗೆ ಎಲ್ಲರೂ ಕೇಳಿರುವ ಒಂದು ಮಾತಿದೆ, ಸ್ವಚ್ಛತೆ ಇರುವಲ್ಲಿಯೇ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಇದರರ್ಥ ಕೇವಲ ನೆಲೆಸುವುದು ಮಾತ್ರವಲ್ಲ, ಮನೆಯ ಪ್ರತಿಯೊಂದು ಮೂಲೆಯೂ ಶುದ್ಧವಾಗಿರಬೇಕು. ಧೂಳು, ಕಸ, ಅನಗತ್ಯ ವಸ್ತುಗಳು, ಮುರಿದ ಪಾತ್ರೆಗಳು, ಒಡೆದ ವಿಗ್ರಹಗಳು, ಕೆಲಸಕ್ಕೆ ಬಾರದ ವಸ್ತುಗಳನ್ನು ವರ್ಷಗಳ ಕಾಲ ಮನೆಯಲ್ಲಿ ಇಟ್ಟುಕೊಳ್ಳುವುದು ನಕಾರಾತ್ಮಕ ವಾತಾವರಣವನ್ನು ಹೆಚ್ಚು ಮಾಡುತ್ತೆ ಎಂದು ಅನೇಕ ಸಂಪ್ರದಾಯಗಳು ಹೇಳುತ್ತವೆ. ವಾರಕ್ಕೊಮ್ಮೆ ಆದರೂ ಬಳಕೆ ಇಲ್ಲದ ವಸ್ತುಗಳನ್ನು ವಿಂಗಡಣೆ ಮಾಡಿ ಮನೆಯನ್ನು ಮುಖ್ಯವಾಗಿ ಸ್ವಚ್ಛವಾಗಿಡಿ. ಪೂಜಾ ಕೋಣೆಯನ್ನು ಪ್ರತಿದಿನ ಶುಚಿಗೊಳಿಸಿ. ಸಂಜೆ ದೀಪವನ್ನು ಹಚ್ಚಿ ಮನೆ ಒಳಗೆ ಉತ್ತಮ ಸುಗಂಧ ಹರಡಲಿ. ಇಂತಹ ಸಣ್ಣ ಸಣ್ಣ ಅಭ್ಯಾಸಗಳು ಮನಸ್ಸಿಗೂ ಕೂಡ ಸಂತೋಷವನ್ನು ನೀಡುತ್ತೆ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗತ್ತೆ. ಮನಸ್ಸು ಸ್ವಚ್ಛವಾಗಿದ್ದರೆ ಆಲೋಚನೆಗಳು ಉತ್ತಮವಾಗತ್ತೆ. ಉತ್ತಮ ಆಲೋಚನೆಗಳು ಉತ್ತಮ ಜೀವನವನ್ನು ನಿರ್ಮಾಣ ಮಾಡುತ್ತೆ. ಆದ್ದರಿಂದ ಸ್ವಚ್ಛತೆ ಎಂದರೆ ಕೇವಲ ಮನೆಗಲ್ಲ, ಅದು ನಮ್ಮ ಅದೃಷ್ಟಕ್ಕೂ ಸಂಬಂಧಪಟ್ಟಿದೆ ಎಂದು ನಮ್ಮ ಸಂಪ್ರದಾಯ ಹೇಳುತ್ತೆ. ಅಭ್ಯಾಸ 3, ಕೃತಜ್ಞತೆಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನಾವು ಯಾವಾಗಲೂ ಇಲ್ಲದಿದ್ದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಇನ್ನೂ ಹೆಚ್ಚು ಹಣ ಬೇಕು, ಇನ್ನೂ ದೊಡ್ಡ ಮನೆ ಬೇಕು, ಇನ್ನೂ ಉತ್ತಮ ಕೆಲಸ ಬೇಕು. ಆದರೆ ನಮ್ಮ ಬಳಿ ಈಗಾಗಲೇ ಇರುವ ಆಶೀರ್ವಾದಗಳನ್ನು ಎಷ್ಟು ಬಾರಿ ನೆನಪು ಮಾಡ್ಕೊಳ್ತೀವಿ ಅಲ್ವಾ? ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಕೇವಲ ಒಂದೇ ಒಂದು ನಿಮಿಷ ತಗೊಳ್ಳಿ. ಮನಸ್ಸಿನಲ್ಲಿ ಹೇಳಿ, ದೇವರೇ, ನನಗೆ ದೊರೆತಿರುವ ಜೀವನಕ್ಕೆ ಧನ್ಯವಾದಗಳು, ನನ್ನ ಕುಟುಂಬಕ್ಕೆ ಧನ್ಯವಾದಗಳು, ನನ್ನ ಆರೋಗ್ಯಕ್ಕೆ ಧನ್ಯವಾದಗಳು, ನನಗೆ ಸಿಕ್ಕಿರುವ ಪ್ರತಿಯೊಂದು ಅವಕಾಶಕ್ಕೂ ಧನ್ಯವಾದಗಳು. ಈ ಕೃತಜ್ಞತೆಯ ಭಾವನೆ ನಮ್ಮೊಳಗೆ ಕೊರತೆಯ ಮನಸ್ಥಿತಿಯನ್ನು ಕಡಿಮೆ ಮಾಡುತ್ತೆ. ಅದರ ಬದಲು ಸಮೃದ್ಧಿಯ ಮನೋಭಾವವನ್ನು ಬೆಳೆಸುತ್ತೆ.
ಶಾಸ್ತ್ರಗಳಲ್ಲಿ ಒಂದು ಸುಂದರ ಸಂದೇಶವಿದೆ. ಕೃತಜ್ಞತೆಯಿಂದ ಸ್ವೀಕರಿಸುವವನಿಗೆ ಇನ್ನಷ್ಟು ಮತ್ತಷ್ಟು ಆಶೀರ್ವಾದಗಳು ದೊರೆಯುತ್ತೆ ಎಂದು. ಏಕೆಂದರೆ ಕೃತಜ್ಞತೆ ಎನ್ನುವುದು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಗುಣಗಳಲ್ಲಿ ಒಂದಾಗಿದೆ. ಆದ್ದರಿಂದ ಪ್ರತಿದಿನ ಕೇವಲ ಒಂದೇ ಒಂದು ನಿಮಿಷ ಧನ್ಯವಾದ ಹೇಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆರಂಭ ಆಗೋದನ್ನು ನೀವೇ ಅನುಭವಿಸ್ತೀರ. ಅಭ್ಯಾಸ 4, ಪ್ರತಿದಿನ ಒಂದು ಸಣ್ಣ ದಾನ ಮಾಡುವ ಅಭ್ಯಾಸ. ಹಣ ಹೆಚ್ಚು ಇದ್ದರೆ ಮಾತ್ರ ದಾನ ಮಾಡಬೇಕು ಎಂದು ಅನೇಕರು ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಶಾಸ್ತ್ರಗಳು ಹೇಳುವುದೇನಪ್ಪ ಅಂದರೆ, ದಾನದ ಮೌಲ್ಯ ಅದರ ಮೊತ್ತದಲ್ಲಿಲ್ಲ, ಅದರ ಹಿಂದಿರುವ ಭಾವನೆಯಲ್ಲಿದೆ ಎಂದು. ಒಂದು ಹಣ್ಣು, ಒಂದು ರೊಟ್ಟಿ, ಒಂದು ಗ್ಲಾಸ್ ನೀರು, ಒಂದು ಪುಸ್ತಕ, ಒಂದೇ ಒಂದು ಸಸಿ ಅಥವಾ ಒಬ್ಬ ಅಗತ್ಯವಿರುವಂತಹ ವ್ಯಕ್ತಿಗೆ ನೀಡುವ ಒಂದು ಸಣ್ಣ ಸಹಾಯ ಕೂಡ ದಾನವೇ. ನಮ್ಮ ಸಂಪ್ರದಾಯದಲ್ಲಿ ದಾನವನ್ನು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಉಳಿಸಿಕೊಳ್ಳುವ ಮಾರ್ಗವೆಂದು ಪರಿಗಣಿಸಲಾಗತ್ತೆ. ಏಕೆಂದರೆ ಹರಿಯುವ ನೀರು ಹೇಗೆ ಶುದ್ಧವಾಗಿರುತ್ತದೆಯೋ ಹಾಗೆ ಹರಿಯುವ ಸಂಪತ್ತು ಕೂಡ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳಿಗೆ ದಾರಿಯನ್ನು ಮಾಡಿಕೊಡುತ್ತೆ ಎಂಬ ನಂಬಿಕೆ ಕೂಡ ಇದೆ. ದಾನ ಮಾಡುವಾಗ ಪ್ರತಿಫಲದ ನಿರೀಕ್ಷೆಯನ್ನು ಇಟ್ಕೋಬೇಡಿ. ನಾನು ಕೊಟ್ಟಿದ್ದೇನೆ, ಈಗ ನನಗೆ ಇದನ್ನು ಕೊಡಲೇಬೇಕು ಎಂಬ ಮನೋಭಾವ ದಾನದ ಪವಿತ್ರತೆಯನ್ನೇ ಕಡಿಮೆ ಮಾಡಿಬಿಡತ್ತೆ. ನಿಜವಾದ ದಾನ ಎಂದರೆ ನಿಸ್ವಾರ್ಥ ಸಹಾಯ. ಅದು ಕೇವಲ ಎದುರಿನ ವ್ಯಕ್ತಿಯ ಜೀವನವನ್ನಲ್ಲ, ನಮ್ಮ ಮನಸ್ಸನ್ನು ಶ್ರೀಮಂತಗೊಳಿಸುತ್ತೆ. ಆದ್ದರಿಂದ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದರೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನವನ್ನು ಮಾಡುವಂತಹ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಅಭ್ಯಾಸ 5, ಅನ್ನವನ್ನು ಗೌರವಿಸಿ. ಅನ್ನವನ್ನು ವ್ಯರ್ಥ ಮಾಡಬೇಡಿ. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ರು, ಅನ್ನವೇ ಪರಬ್ರಹ್ಮ ಸ್ವರೂಪ. ಇದು ಕೇವಲ ಒಂದು ಮಾತಲ್ಲ, ಇದು ಭಾರತೀಯ ಸಂಸ್ಕೃತಿಯ ಆಳವಾದ ಮೌಲ್ಯವಾಗಿದೆ. ನಾವು ತಿನ್ನುವ ಪ್ರತಿಯೊಂದು ಅಕ್ಕಿಯ ಕಾಳಿನ ಹಿಂದೆ ರೈತನ ಪರಿಶ್ರಮ, ಪ್ರಕೃತಿಯ ಅನುಗ್ರಹ ಮತ್ತು ದೇವರ ಕೃಪೆ ಅಡಗಿದೆ. ಆದ್ದರಿಂದ ಅನ್ನವನ್ನು ವ್ಯರ್ಥ ಮಾಡೋದು ಶುಭವಲ್ಲ ಎಂಬ ನಂಬಿಕೆ ಕೂಡ ಇದೆ. ತಟ್ಟೆಯಲ್ಲಿ ಬೇಕಾದಷ್ಟು ಮಾತ್ರ ತೆಗೆದುಕೊಳ್ಳಿ. ಉಳಿದ ಆಹಾರವನ್ನು ಸಾಧ್ಯವಾದರೆ ಅಗತ್ಯ ಇರುವವರಿಗೆ ನೀಡಿ. ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರವನ್ನು ನೀಡಬಹುದು. ಈ ಅಭ್ಯಾಸ ಕೇವಲ ಪುಣ್ಯವನ್ನಷ್ಟೇ ನೀಡೋದಲ್ಲ, ಅದು ನಮ್ಮೊಳಗೆ ವಿನಯ ಮತ್ತು ಕೃತಜ್ಞತೆಯನ್ನು ಬೆಳೆಸುತ್ತೆ. ಲಕ್ಷ್ಮೀದೇವಿ ಸಮೃದ್ಧಿಯ ಪ್ರತೀಕ. ಸಮೃದ್ಧಿಯನ್ನು ಗೌರವಿಸುವವರ ಜೀವನದಲ್ಲಿ ಸಮೃದ್ಧಿಯ ಹರಿಯುವಿಕೆ ನಿರಂತರವಾಗಿರಲಿ ಎಂಬ ಆಶಯವನ್ನು ಕೂಡ ನಮ್ಮ ಸಂಪ್ರದಾಯ ವ್ಯಕ್ತಪಡಿಸುತ್ತೆ. ಅಭ್ಯಾಸ 6, ಮಧುರವಾಗಿ ಮಾತನಾಡುವ ಅಭ್ಯಾಸ. ಕೆಲವರು ತುಂಬ ಶ್ರೀಮಂತರಾಗಿರ್ತಾರೆ, ಆದರೆ ಅವರ ಮಾತುಗಳು ತುಂಬ ಕಠೋರವಾಗಿರುತ್ತೆ. ಅದರಿಂದ ಜನರು ದೂರವಾಗ್ತಾರೆ. ಇನ್ನು ಕೆಲವರ ಬಳಿ ಹಣವಿರೋದಿಲ್ಲ, ಆದರೂ ಅವರು ಸೌಮ್ಯ ಮಾತುಗಳನ್ನು ಆಡ್ತಾರೆ. ತುಂಬ ಸೌಮ್ಯ ಮಾತುಗಳಿಂದ ಎಲ್ಲರ ಹೃದಯವನ್ನು ಗೆಲ್ತಾರೆ. ಶಾಸ್ತ್ರಗಳಲ್ಲಿ ಮಧುರವಾದ ವಾಣಿ ಕೂಡ ಒಂದು ರೀತಿಯ ಸಂಪತ್ತು ಎಂದು ಹೇಳಲಾಗಿದೆ. ಕೋಪದಿಂದ, ಅವಮಾನದಿಂದ ಕಟುವಾಗಿ ಮಾತನಾಡೋದ್ರಿಂದ ಸಂಬಂಧಗಳು ಹಾಳಾಗತ್ತೆ. ಸಂಬಂಧಗಳು ಹಾಳಾದರೆ ಮನಸ್ಸಿನಲ್ಲಿ ಶಾಂತಿ ಕೂಡ ಕಡಿಮೆ ಆಗುತ್ತೆ. ಮನಸ್ಸು ಅಶಾಂತವಾಗಿದ್ದರೆ ಯಾವುದೇ ಯಶಸ್ಸು, ಸಂಪೂರ್ಣ ಸಂತೋಷ ಕೂಡ ನೀಡೋದಿಲ್ಲ. ಆದ್ದರಿಂದ ಮಾತನಾಡೋ ಮೊದಲು ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಮಾತು ಯಾರನ್ನಾದರೂ ನೋಯಿಸ್ತಾ ಇದೆಯಾ ಅಥವಾ ಅವರಿಗೆ ಧೈರ್ಯ ಮತ್ತು ಸಂತೋಷವನ್ನು ನೀಡ್ತಾ ಇದೆಯಾ? ಒಂದು ಪ್ರೋತ್ಸಾಹದ ಮಾತು ಅಥವಾ ಒಂದು ಸಾಂತ್ವನದ ಮಾತು ಅಥವಾ ಒಂದು ನಗುವಿನೊಂದಿಗೆ ಹೇಳಿದ ಶುಭೋದಯ, ಇವೆಲ್ಲವೂ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿರುವ ಪ್ರತಿಯೊಬ್ಬರೊಂದಿಗೆ ಗೌರವದಿಂದ ಮಾತನಾಡಿ. ಹಿರಿಯರನ್ನು ಗೌರವಿಸಿ. ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಸಂಗಾತಿಯೊಂದಿಗೆ ಸಹನೆಯಿಂದ ವರ್ತನೆ ಮಾಡಿ. ಈ ಸಣ್ಣ ಸಣ್ಣ ಬದಲಾವಣೆಗಳು ಮನೆಯ ವಾತಾವರಣವನ್ನೇ ಶಾಂತ ಮತ್ತು ಸಂತೋಷದಿಂದ ತುಂಬಿಸುತ್ತೆ. ಅಂತಹ ಮನೆಯಲ್ಲಿಯೇ ಸಮೃದ್ಧಿಯ ಭಾವನೆ ಸಹಜವಾಗಿಯೇ ಬೆಳೆಯುತ್ತೆ. ಅಭ್ಯಾಸ 7, ಪ್ರತಿದಿನ ದೇವರ ಸ್ಮರಣೆ ಮತ್ತು ಪ್ರಾರ್ಥನೆಯ ಸಮಯವನ್ನು ಮೀಸಲಿಡಿ. ಇಂದಿನ ವೇಗದ ಜೀವನದಲ್ಲಿ ನಾವು ಎಲ್ಲದಕ್ಕೂ ಸಮಯ ಕೊಡ್ತೇವೆ. ಕೆಲಸಕ್ಕೆ ಸಮಯ ಕೊಡ್ತೀವಿ, ಮೊಬೈಲಿಗೆ ಸಮಯ, ಸಾಮಾಜಿಕ ಜಾಲತಾಣಗಳಿಗೆ ಸಮಯ. ಆದರೆ ದೇವರ ಸ್ಮರಣೆಗೆ ಎಷ್ಟು ಸಮಯ ನೀಡ್ತೇವೆ? ಪ್ರಾರ್ಥನೆ ಎಂದರೆ ಕೇವಲ ಏನನ್ನಾದರೂ ಕೇಳಿಕೊಳ್ಳೋದು ಅಲ್ಲ, ಅದು ನಮ್ಮ ಮನಸ್ಸನ್ನು ಸ್ಥಿರಗೊಳಿಸುವ ಸಾಧನೆ. ಬೆಳಿಗ್ಗೆ ಎದ್ದ ಕೂಡಲೇ, ಅಂದಿನ ರಾತ್ರಿ ಮಲಗುವ ಮೊದಲು ಕೇವಲ 5 ನಿಮಿಷ ದೇವರ ಸ್ಮರಣೆಯನ್ನು ಮಾಡಿ.
ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು, ಅಥವಾ ನಿಮ್ಮ ಇಷ್ಟವಾದ ಯಾವುದೇ ದೇವರ ನಾಮಸ್ಮರಣೆಯನ್ನು ಮಾಡಬಹುದು. ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಆ ಕ್ಷಣದಲ್ಲಿ ಹಣ, ಕೆಲಸ ಅಥವಾ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಡಿ. ದೇವರ ಕೃಪೆಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಇಂತಹ ಅಭ್ಯಾಸ ಮನಸ್ಸಿನ ಒತ್ತಡವನ್ನೇ ಕಡಿಮೆ ಮಾಡುತ್ತೆ, ನಿರ್ಧಾರಗಳನ್ನು ಸ್ಪಷ್ಟಗೊಳಿಸುತ್ತೆ, ಅಂತರಂಗದಲ್ಲಿ ಧೈರ್ಯ ಮತ್ತು ಆಶಾವಾದವನ್ನು ಬೆಳೆಸುತ್ತೆ. ಮನಸ್ಸು ಸ್ಥಿರವಾಗಿದ್ದಾಗ ಅವಕಾಶಗಳನ್ನು ಗುರುತಿಸುವ ಸಾಮರ್ಥ್ಯ ಕೂಡ ಹೆಚ್ಚಾಗತ್ತೆ. ಅಭ್ಯಾಸ 8. ಮನೆಯ ಹಿರಿಯರನ್ನು ಗೌರವಿಸೋದು, ಅವರ ಆಶೀರ್ವಾದವನ್ನು ಪಡೆಯೋದು. ನಮ್ಮ ಸಂಸ್ಕೃತಿಯಲ್ಲಿ ಒಂದು ಸುಂದರ ಮಾತಿದೆ, ಹಿರಿಯರ ಆಶೀರ್ವಾದವೇ ಜೀವನದ ದೊಡ್ಡ ಸಂಪತ್ತು. ತಾಯಿ, ತಂದೆ, ಅಜ್ಜ, ಅಜ್ಜಿ, ಗುರುಗಳು, ಮನೆಯ ಹಿರಿಯರು ಇವರು ಕೇವಲ ಕುಟುಂಬದ ಸದಸ್ಯರಲ್ಲ, ಅವರ ಅನುಭವವೇ ನಮ್ಮ ಜೀವನಕ್ಕೆ ಮಾರ್ಗದರ್ಶನ. ಬೆಳಗ್ಗೆ ಹೊರಗೆ ಹೋಗುವ ಮೊದಲು ಹಿರಿಯರಿಗೆ ನಮಸ್ಕಾರ ಮಾಡುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಅವರ ಆಶೀರ್ವಾದವನ್ನು ಪಡೆಯಿರಿ. ಅವರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿ. ಅವರು ಹೇಳುವ ಪ್ರತಿಯೊಂದು ಮಾತು ಸರಿಯಾಗಿರಲೇಬೇಕಂತೇನಿಲ್ಲ, ಆದರೆ ಅವರ ಅನುಭವಕ್ಕೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿಯ ಮೌಲ್ಯವಾಗಿದೆ. ಹಿರಿಯರ ಸಂತೋಷದಿಂದ ಮನೆಯ ವಾತಾವರಣವು ಹಗುರವಾಗಿರುತ್ತೆ. ಕುಟುಂಬದಲ್ಲಿ ಪ್ರೀತಿ ಕೂಡ ಹೆಚ್ಚುತ್ತೆ. ಪ್ರೀತಿ ಇರುವ ಮನೆಯಲ್ಲಿಯೇ ನೆಮ್ಮದಿ ನೆಲೆಸುತ್ತೆ. ನೆಮ್ಮದಿ ಇರುವಲ್ಲಿಯೇ ನಿಜವಾದ ಸಮೃದ್ಧಿಯ ಅನುಭವ ಕೂಡ ದೊರೆಯುತ್ತೆ. ಅಭ್ಯಾಸ 9. ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡುವ ಶಿಸ್ತನ್ನು ಬೆಳೆಸ್ಕೊಳ್ಳಿ. ಲಕ್ಷ್ಮೀದೇವಿಯ ಕೃಪೆ ಎಂದರೆ ಕೇವಲ ಹೆಚ್ಚು ಹಣ ಗಳಿಸೋದಲ್ಲ, ಗಳಿಸಿದ ಹಣವನ್ನು ವಿವೇಕದಿಂದ ಬಳಸುವ ಜ್ಞಾನವೂ ಕೂಡ ಆಗಿದೆ. ಇಂದು ಅನೇಕರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಆದರೆ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಏನೂ ಉಳಿಯೋದಿಲ್ಲ. ಕಾರಣ ಅನಗತ್ಯ ಖರ್ಚು, ತಕ್ಷಣದ ಆಸೆಗಾಗಿ ತೆಗೆದುಕೊಳ್ಳುವ ಸಾಲ, ಇತರರನ್ನು ನೋಡಿ ಮಾಡುವ ವೆಚ್ಚ. ಇವು ನಿಧಾನವಾಗಿ ಆರ್ಥಿಕ ಒತ್ತಡವನ್ನು ಹೆಚ್ಚಿಸುತ್ತೆ. ಪ್ರತಿ ತಿಂಗಳು ನಿಮ್ಮ ಆದಾಯದಿಂದ ಸ್ವಲ್ಪ ಹಣವನ್ನಾದರೂ ಉಳಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಅನಗತ್ಯ ಖರೀದಿಗೆ ಮುನ್ನ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ಇದು ನನಗೆ ನಿಜವಾಗಿಯೂ ಅಗತ್ಯವೇ? ಈ ಒಂದೇ ಒಂದು ಪ್ರಶ್ನೆ ಅನೇಕ ತಪ್ಪು ನಿರ್ಧಾರಗಳನ್ನೇ ತಪ್ಪಿಸುತ್ತೆ. ಸಮೃದ್ಧಿ ಎಂದರೆ ಕೇವಲ ಹೆಚ್ಚು ಸಂಪಾದನೆ ಮಾಡೋದಲ್ಲ, ಉಳಿಸಿಕೊಳ್ಳುವ ಸಾಮರ್ಥ್ಯವು ಸಮೃದ್ಧಿಯ ಒಂದು ಭಾಗ. ಶಿಸ್ತು ಇರುವ ಜೀವನದಲ್ಲಿ ಸ್ಥಿರತೆ ಬರುತ್ತೆ. ಸ್ಥಿರತೆ ಇರುವ ಜೀವನದಲ್ಲಿ ನೆಮ್ಮದಿ ಬೆಳೆಯುತ್ತೆ. ನೆಮ್ಮದಿ ಇರುವ ಮನಸ್ಸಿನಲ್ಲಿ ಕೃತಜ್ಞತೆ ಬೆಳೆಯುತ್ತೆ. ಕೃತಜ್ಞತೆ ಇರುವ ಹೃದಯವು ಸದಾ ಸಕಾರಾತ್ಮಕತೆಯ ಕಡೆ ಸಾಗತ್ತೆ. ಅಭ್ಯಾಸ 10. ಸತ್ಯ, ಪ್ರಾಮಾಣಿಕತೆ ಮತ್ತು ಧರ್ಮದ ಮಾರ್ಗದಲ್ಲೇ ನಡೆಯಿರಿ. ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಎಲ್ಲರೂ ಬಯಸ್ತಾರೆ, ಆದರೆ ಶಾಸ್ತ್ರಗಳಲ್ಲಿ ಒಂದು ಮಹತ್ವದ ಸಂದೇಶವನ್ನೇ ನೀಡಿದ್ದಾರೆ. ಧರ್ಮ ಇರುವಲ್ಲಿ ಶಾಶ್ವತ ಲಕ್ಷ್ಮಿ ನೆಲೆಸಿರುತ್ತಾಳೆ. ಮೋಸ, ಸುಳ್ಳು, ಅನ್ಯಾಯ, ಇತರರಿಗೆ ಹಾನಿ ಮಾಡಿ ಗಳಿಸಿದ ಸಂಪತ್ತು ತಾತ್ಕಾಲಿಕವಾಗಿ ಯಶಸ್ಸು ನೀಡಬಹುದು, ಆದರೆ ಅಂತಹ ಸಂಪತ್ತು ಮನಸ್ಸಿಗೆ ನೆಮ್ಮದಿಯನ್ನು ನೀಡೋದಿಲ್ಲ. ನಿಜವಾದ ಸಮೃದ್ಧಿ ಎಂದರೆ ರಾತ್ರಿ ನೆಮ್ಮದಿಯಿಂದ ನಿದ್ರೆ ಮಾಡೋದು, ಯಾರ ಮುಂದೆಯೂ ತಲೆ ತಗ್ಗಿಸಬೇಕಾದಂತಹ ಜೀವನವು ಬರದೆ ಸ್ವತಃ ಪರಿಶ್ರಮದಿಂದ ಗಳಿಸಿದ ಆದಾಯ, ಪ್ರಾಮಾಣಿಕತೆಯಿಂದ ಕಟ್ಟಿದ ಗೌರವ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ವ್ಯವಹಾರದಲ್ಲಿ ಅಥವಾ ದೈನಂದಿನ ಬದುಕಿನಲ್ಲಿ ಸತ್ಯ ಮತ್ತು ನ್ಯಾಯವನ್ನು ಪಾಲಿಸುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಒಮ್ಮೆ ನಷ್ಟವಾದರೂ ಪರವಾಗಿಲ್ಲ, ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಹಣವನ್ನು ಮತ್ತೆ ಗಳಿಕೆ ಮಾಡಬಹುದು, ಆದರೆ ನಂಬಿಕೆಯನ್ನು ಗಳಿಸಲು ವರ್ಷಗಳೇ ಬೇಕಾಗತ್ತೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಕಡೆಗೆ ಜನರು ಸ್ವತಃ ಅವರೇ ಆಕರ್ಷಿತರಾಗ್ತಾರೆ. ಅವರಿಗೆ ಉತ್ತಮ ಅವಕಾಶಗಳು ಕೂಡ ದೊರೆಯುತ್ತೆ, ಉತ್ತಮ ಸಂಬಂಧಗಳು ಬೆಳೆಯುತ್ತೆ. ಅಂತಹ ಜೀವನವೇ ನಿಜವಾದ ಸಮೃದ್ಧಿಯ ದಾರಿ. ಅಭ್ಯಾಸ 11. ತೃಪ್ತಿ ಮತ್ತು ಸಂತೋಷದಿಂದ ಬದುಕುವ ಕಲೆಯನ್ನು ಕಲಿಯಿರಿ. ಇದು ಬಹುಶಃ ಎಲ್ಲ ಅಭ್ಯಾಸಗಳಿಗಿಂತ ದೊಡ್ಡ ಅಭ್ಯಾಸ. ಇಂದು ಮನುಷ್ಯನ ಆಸೆಗಳಿಗೆ ಅಂತ್ಯವೇ ಇಲ್ಲ. ಒಂದು ಮನೆ ಸಿಕ್ಕರೆ ಇನ್ನೊಂದು ಮನೆ ಬೇಕು, ಒಂದು ಕಾರು ಸಿಕ್ಕರೆ ಇನ್ನೊಂದು ದೊಡ್ಡ ಕಾರ್ ಬೇಕು, ಒಂದು ಗುರಿ ತಲುಪಿದ್ರೆ ಮತ್ತೊಂದು ಗುರಿ ಕಾಣಿಸುತ್ತೆ. ಆಸೆಗಳು ತಪ್ಪಲ್ಲ, ಆದರೆ ಆಸೆಗಳು ನಮ್ಮ ಸಂತೋಷವನ್ನೇ ಕಸಿದುಕೊಳ್ಳುವಷ್ಟು ದೊಡ್ಡದಾಗಬಾರ್ದು. ನಿಜವಾದ ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಮನಸ್ಸಿನ ಸಮಾಧಾನವೇ ಒಂದು ದೊಡ್ಡ ಸಂಪತ್ತು. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕುಟುಂಬವನ್ನು ನೋಡಿ, ನಿಮ್ಮ ಆರೋಗ್ಯಕ್ಕಾಗಿ ಕೃತಜ್ಞರಾಗಿರಿ. ನಿಮ್ಮ ಸ್ನೇಹಿತರನ್ನು ನೆನಪಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವ ಆಶೀರ್ವಾದಗಳನ್ನು ಗಮನಿಸಿ. ತೃಪ್ತಿ ಇರುವ ವ್ಯಕ್ತಿ ಸೋಮಾರಿಯಾಗುವುದಿಲ್ಲ, ಬದಲಾಗಿ ಅವನು ಪರಿಶ್ರಮ ಮಾಡುತ್ತಾನೆ.
ಕನಸು ಕಾಣುತ್ತಾನೆ, ಆದರೆ ತನ್ನ ಸಂತೋಷವನ್ನು ಭವಿಷ್ಯಕ್ಕೆ ಮುಂದೂಡುವುದಿಲ್ಲ. ಅವನು ಇಂದಿನ ಕ್ಷಣವನ್ನು ಆನಂದಿಸುತ್ತಾನೆ. ಇದು ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ. ಇದೇ ನಿಜವಾದ ಆಂತರಿಕ ಸಮೃದ್ಧಿ. ಸ್ನೇಹಿತರೆ, ಗಮನದಲ್ಲಿಡಿ, ಈ ಅಭ್ಯಾಸಗಳು ಯಾವುದೇ ಮಂತ್ರದಂತೆ ಕ್ಷಣಾರ್ಧದಲ್ಲಿ ಜೀವನವನ್ನು ಬದಲಾಯಿಸುತ್ತದೆ ಎಂಬುದಕ್ಕೆ ಖಾತ್ರಿ ಇಲ್ಲ. ಆದರೆ ಇವು ನಮ್ಮ ಸಂಪ್ರದಾಯದಲ್ಲಿ ಸಕಾರಾತ್ಮಕ ಶಿಸ್ತಿನ ಮತ್ತು ಮೌಲ್ಯಾಧಾರಿತ ಜೀವನವನ್ನು ರೂಪಿಸುವ ಮಾರ್ಗಗಳಾಗಿ ಪರಿಗಣಿಸಲ್ಪಟ್ಟಿದೆ. ನಾವು ನಮ್ಮ ಆಲೋಚನೆ, ನಡವಳಿಕೆ ಮತ್ತು ದೈನಂದಿನ ಅಭ್ಯಾಸಗಳನ್ನು ಉತ್ತಮಗೊಳಿಸಿದಾಗ ಜೀವನದಲ್ಲಿ ಉತ್ತಮ ಬದಲಾವಣೆಗಳಿಗೆ ಅವಕಾಶಗಳು ಹೆಚ್ಚಾಗುತ್ತೆ. ಸ್ನೇಹಿತರೆ ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಡೆ ಇರುವ ಬೆಲ್ಲೈಕನ್ ಅನ್ನು ಒತ್ತಿ, ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ಎಂದು ಕಾಮೆಂಟ್ ಮಾಡಿ. ನಿಮಗೆ ಅದೃಷ್ಟ ಪ್ರಾಪ್ತಿಯಾಗಲಿ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.